ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ, ಈ ಹೊಸ ದಿನದಲ್ಲಿ, ಹೊಸ ತಿಂಗಳಿನ ಮುಂಜಾನೆಯಲ್ಲಿ ನಾನು ನಿಮ್ಮೆಲ್ಲರನ್ನ ಭೇಟಿ ಮಾಡುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೈವಜನರೇ, ಈ ಮುಂಜಾನೆಯಲ್ಲಿ ಹೊಸ ತಿಂಗಳಿನ ಒಂದು ಉದಯಕಾಲ ವಾಕ್ಯ ಭಾಗದಲ್ಲಿ ನಾನು ನಿಮ್ಮೆಲ್ಲರನ್ನ ಸ್ವಾಗತಿಸುತ್ತೇನೆ. ಪರಿಶುದ್ಧಾತ್ಮನು, ಕ್ರಿಸ್ತನ ಕೃಪೆ ನಮ್ಮನ್ನು ಕರ್ತನು 9 ತಿಂಗಳುಗಳ ಕಾಲ ಕಾಯ್ದು ಕಾಪಾಡಿ ನಡೆಸಿ ಈ 10ನೇ ತಿಂಗಳು, ಈ ಅಕ್ಟೋಬರ್ ತಿಂಗಳನ್ನು ಕಾಣುವಂತೆ ದೇವರು ಮಾಡಿಕೊಟ್ಟಂತೆ ಒಳ್ಳೆ ಕೃಪೆಗಾಗಿ ನಾವು ದೇವರಿಗೆ ವಂದನೆ ಸಲ್ಲಿಸೋಣ. ಎಷ್ಟು ಜನ ಹೇಳ್ತೀರಾ, ಕಳೆದ 9 ತಿಂಗಳು ನನ್ನನ್ನು ದೇವರು ಆಶೀರ್ವಾದಕರವಾಗಿ ನಡೆಸಿದ್ದಾರೆ ಅಂತ? ಹಾಗೆ ಹೇಳುವವರು ಈ ಮುಂಜಾನೆಯಲ್ಲಿ ಈ ವಾಕ್ಯದ ವಿಡಿಯೋಯಲ್ಲಿ ನಿಮ್ಮ ಒಂದು ಕಮೆಂಟನ್ನು, ನಿಮ್ಮ ಸಾಕ್ಷಿಯನ್ನು, ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನೀವು ಹಂಚಬೇಕಾಗಿ ನಾನು ಆಸೆ ಪಡುವಂಥವನಾಗ್ತೀನಿ. ನೀವು ಕೊಡುವಂಥ ಒಂದೊಂದು ಫೀಡ್ಬ್ಯಾಕು, ನೀವು ಒಂದೊಂದು ಕಮೆಂಟ್ಗಳನ್ನು ಕೊಡುವಾಗ ಅದು ಕರ್ತನ ಸೇವೆಯಲ್ಲಿ ನಮ್ಮನ್ನು ಇನ್ನಷ್ಟು ಪ್ರೋತ್ಸಾಹದಲ್ಲಿ ನಮ್ಮನ್ನು ನಡೆಸುವಂಥದ್ದಾಗಿರ್ತದೆ. ಈ ಮುಂಜಾನೆಯಲ್ಲಿ ಈ ಅಕ್ಟೋಬರ್ ತಿಂಗಳಿಗೆ ದೇವರು ನಮ್ಮ ಕುಟುಂಬಗಳಿಗೂ ನಮಗೂ ವಾಗ್ದಾನ ಮಾಡಿರುವ ವಾಕ್ಯವನ್ನು ನಾವು ಗಮನಿಸುವುದಾದರೆ, ನೆಹೆಮೀಯ ಬರೆದ ಪುಸ್ತಕ 9ನೇ ಅಧ್ಯಾಯದ 19ನೇ ವಚನದಲ್ಲಿ, ಕರುಣಾನಿಧಿಯಾದ ನೀನು ಅವರನ್ನು ಅರಣ್ಯದಲ್ಲಿ ಕೈಬಿಡಲಿಲ್ಲ, ಹಗಲಿನಲ್ಲಿ ಅವರಿಗೆ ದಾರಿ ತೋರಿಸುತ್ತಿದ್ದ ಮೇಘಸ್ತಂಭವು ರಾತ್ರಿ ವೇಳೆಯಲ್ಲಿ ಅವರು ನಡೆಯತಕ್ಕ ದಾರಿಯಲ್ಲಿ ಬೆಳಕು ಕೊಡುತ್ತಿದ್ದ ಅಗ್ನಿಸ್ತಂಭವು ಅವರನ್ನು ಬಿಟ್ಟು ಹೋಗಲಿಲ್ಲ. ಪ್ರಿಯ ದೈವಜನರೇ, ಈ ಹೊಸ ತಿಂಗಳು, ಈ ಅಕ್ಟೋಬರ್ನಲ್ಲಿ ದೇವರ ವಾಕ್ಯ, ದೇವರ ವಾಗ್ದಾನ ನಮಗೆ ಹೀಗೆ ಮಾತನಾಡ್ತಾ ಇದೆ. ದೇವರು ನಮ್ಮನ್ನು ಮುನ್ನಡೆಸುವ ತಿಂಗಳು ಇದಾಗಿದೆ. ದಿಸ್ ಈಸ್ ಎ ಮಂತ್ ಆಫ್ ಲಾರ್ಡ್ಸ್ ಲೀಡಿಂಗ್. ದೇವರು ನಮ್ಮನ್ನು ಮುನ್ನಡೆಸುವಂಥ ತಿಂಗಳು. 10ನೇ ತಿಂಗಳು ಎಲ್ಲರಿಗೂ ಕೂಡ ಅವರದೇ ಆದ ಒಂದು ಆಲೋಚನೆಗಳು, ಚಿಂತೆ, ಯೋಚನೆ, ಭಾರ, ದುಃಖ, ಪ್ರಶ್ನೆಗಳು, ಕನ್ಫ್ಯೂಷನ್ಗಳು ಇದೆ. ಆದರೆ ಕರ್ತನ ವಾಕ್ಯ ಹೀಗೆ ಹೇಳ್ತಾ ಇದೆ, ನಮ್ಮನ್ನ ಯೆಹೋವನ ಕೃಪೆ ಮತ್ತು ಆತನ ಸ್ತಂಭಗಳು, 2 ಸ್ತಂಭ ಈ ತಿಂಗಳಲ್ಲಿ ಪ್ರಮುಖವಾಗಿ ನಿಮ್ಮ ಕುಟುಂಬಗಳನ್ನು ನಡೆಸುವಂಥದ್ದಾಗಿದೆ. ಮೊದಲನೇದು, ಹಗಲಿನಲ್ಲಿ ನಿಮಗೆ ಮಾರ್ಗ ನಡೆಸುವುದಕ್ಕೆ ಬೇಕಾದ ಒಂದು ಮೇಘ ಸ್ತಂಭ. ಹಾಗೆ ದಾರಿಯಲ್ಲಿ ನೀವು ನಡೆಯತಕ್ಕ ಮಾರ್ಗದಲ್ಲಿ ನಡೆಯುವುದಕ್ಕೆ, ಬೆಳಕು ಕೊಡುವುದಕ್ಕೆ ಅಗ್ನಿ ಸ್ತಂಭವು ನಿಮ್ಮನ್ನು ಬಿಟ್ಟು ಅದು ಹೋಗುವುದೇ ಇಲ್ಲ. ಪ್ರಿಯ ದೈವಜನರೇ, ನಿಮ್ಮ ಮೇಲೆ ವಾಗ್ದಾನಗಳುಂಟು, ನಿಮ್ಮ ಮೇಲೆ ಆಶೀರ್ವಾದದ ಸಂಗತಿಗಳುಂಟು, ನಿಮ್ಮ ಮೇಲೆ ದೇವರ ದೊಡ್ಡ ಯೋಜನೆ, ಚಿತ್ತಗಳು ಉಂಟು. ಅದನ್ನು ನೆರವೇರಿಸುವುದಕ್ಕೆ ದೇವರು ತಾನೇ ತನ್ನ ಅಗ್ನಿಸ್ತಂಭವನ್ನು, ತನ್ನ ಮೇಘಸ್ತಂಭವನ್ನು ಕಳುಹಿಸಿ ನಿಮ್ಮ ಯಾತ್ರೆಯನ್ನು ನಡೆಸಿಕೊಡುವಂಥವರಾಗಿರ್ತಾರೆ. ಚಿಂತೆ ಮಾಡುವುದಕ್ಕೆ ಹೋಗಬೇಡ್ರಿ. ಅಯ್ಯೋ, ಎಷ್ಟೊಂದು ದಿನದಿಂದ ಪ್ರಾರ್ಥಿಸ್ತಾ ಇದ್ದೀನಿ ಬ್ರದರ್, ಎಷ್ಟೋ ದಿನಗಳಿಂದ ನಿರೀಕ್ಷೆಯಲ್ಲಿ ಇದ್ದೀನಿ, ಯಾವಾಗ ಆಗ್ತದೆ ಅದೆಲ್ಲ ಅಂತ ಯೋಚಿಸ್ತಾ ಇದ್ದೀರಾ? ಯೆಹೋವನ ಮೇಘವು ಬಂದಾಯಿತು, ಆತನ ಅಗ್ನಿಸ್ತಂಭವು ಬಂದಾಯಿತು. ಅದೇ ನಮ್ಮನ್ನು ಈ ತಿಂಗಳು ಮುನ್ನಡೆಸುವಂಥದ್ದಾಗಿರ್ತದೆ. ನಂಬಿಕೆಯಿಂದ ಅದನ್ನು ಸ್ವೀಕರಿಸ್ರಿ. ಈ ಮುಂಜಾನೆಯಲ್ಲಿ, ಈ ಅಕ್ಟೋಬರ್ನಲ್ಲಿ ದೇವರು ಪ್ರತ್ಯಕ್ಷವಾಗಿ ನಮ್ಮೆಲ್ಲರಿಗೂ ಆತನ ವಾಕ್ಯದಿಂದ ನಮಗೆ ಮಾತನಾಡಿ ಹೀಗೆ ಹೇಳ್ತಾ ಇದ್ದಾರೆ, ಏನಂದರೆ, ಕರ್ತನು ನಡೆಸುವ ತಿಂಗಳು ಇದಾಗಿರ್ತದೆ. ಅದು ಅರಣ್ಯವೇ ಆಗಿರಲಿ, ಅದೆಂಥ ದಟ್ಟ ಕಾಡೇ ಆಗಿರಲಿ, ಎಂಥ ಪ್ರದೇಶಗಳೇ ಆಗಿರಲಿ, ಪ್ರಿಯ ದೈವಜನರೇ, ಆತನ ಸ್ತಂಭಗಳು, ಆ ಮೇಘ ಸ್ತಂಭ, ಆ ಅಗ್ನಿ ಸ್ತಂಭ, ಅದು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಮಕ್ಕಳನ್ನು ಅದು ಬಿಟ್ಟು ಹೋಗುವುದಿಲ್ಲ. ತಾನು ಏನು ನುಡಿದಿದ್ದಾರೋ, ತಾನು ಏನು ವಾಗ್ದಾನ ಮಾಡಿದ್ದಾರೋ ಆ ವಾಗ್ದಾನದ ಕಡೆಗೆ ತಕ್ಕ ರೀತಿಯಲ್ಲಿ ಆತನೇ ಮುನ್ನಡೆಸುವಂಥವನಾಗಿರ್ತಾರೆ. ಪ್ರಿಯ ದೇವಜನರೇ, ಈ ಮೇಘಸ್ತಂಭ, ಅಗ್ನಿಸ್ತಂಭದ ಬಗ್ಗೆ ನಾವು ಗಮನಿಸುವುದಾದರೆ, ಇದು ಇಸ್ರಾಯೇಲರನ್ನು ನಡೆಸುವುದಕ್ಕೆ ಮುಂದಾಗಿ ಹೋಗುತ್ತಿದ್ದಂಥ ಒಂದು ಸ್ತಂಭಗಳಾಗಿತ್ತು. ಅದೇ ಪ್ರಕಾರ ಈ ತಿಂಗಳಲ್ಲಿ ದೇವರು ನಿಮ್ಮ ಕುಟುಂಬವನ್ನು ವಾಗ್ದಾನದ ಕಡೆಗೆ ನಡೆಸುವುದಕ್ಕೆ ಆತನೇ ಮುಂದಾಗಿ ಹೋಗುತ್ತೇನೆ ಅಂತ ಆತನು ವಾಗ್ದಾನ ಮಾಡ್ತಾ ಇದ್ದಾರೆ ಮತ್ತು ಖಚಿತ ಕೂಡ ಪಡಿಸ್ತಾ ಇದ್ದಾರೆ. ಹಾಗಾಗಿ ನಂಬಿಕೆಯಿಂದ ಇರ್ರಿ. 9 ತಿಂಗಳುಗಳು ಯಾವ್ಯಾವ ಕಾರ್ಯಗಳಲ್ಲಿ ಆದು ಬಂದರೋ ಅದರ ಬಗ್ಗೆ ನೆನಪಿಸಿಕೊಳ್ಬೇಡ್ರಿ, ಚಿಂತೆ ಮಾಡಬೇಡ್ರಿ. ಅದರ ಕುರಿತಾಗಿ ಒಂದೇ ಕಾರ್ಯ ನೀವು ಮಾಡಬೇಕು, ದೇವರೇ 9 ತಿಂಗಳು ನಡೆಸಿದ್ರಿ, ನಿನಗೆ ಸ್ತೋತ್ರ. ಆದರೆ 10ನೇ ತಿಂಗಳು ಏನೋ ವಿಶೇಷವಾಗಿ ದೇವರು ನಡೆಸುವುದಕ್ಕೆ ಹೋಗ್ತಾ ಇದ್ದಾರೆ. ಆತನೇ ಮುಂದೆ ಬಂದು ನಿಮ್ಮನ್ನು ನಡೆಸುವುದಕ್ಕೆ ಸಿದ್ಧವಾಗಿದ್ದಾರೆ. ಅಗ್ನಿಸ್ತಂಭವು, ಮೇಘಸ್ತಂಭವು ನಿಮ್ಮನ್ನು ಬಿಟ್ಟು ಬಿಡದೆ ಪರಿಪಾಲಿಸುವಂಥದ್ದಾಗಿರ್ತದೆ. ಅದೆಂಥ ಪಯಣ ನಿಮ್ಮದಾಗಿರಲಿ, ದೇವರ ಜೊತೆಲಿದ್ದಾರೆ.
ನಂಬಿಕೆಯಲ್ಲಿ ಇರ್ರಿ. ಯವನಸ್ಥ ಮಕ್ಕಳಿಗೆ ದೇವರು ಹೀಗೆ ವಾಗ್ದಾನ ಮಾಡ್ತಾ ಇದ್ದಾರೆ, ನಿನ್ನ ವಾಗ್ದಾನಗಳಿಗೆ, ನಿನ್ನ ಕನಸು, ನಿನ್ನ ಡ್ರೀಮ್, ನಿನ್ನ ಆಂಬಿಷನ್ಗಳನ್ನು ಮುಟ್ಟುವುದಕ್ಕೆ ನಾನೇ ನಿನ್ನ ಮುಂದೆ ಬಂದು ಸಹಾಯ ಮಾಡಿ ನಡೆಸ್ತೇನೆ ಅಂತ. ಈ ಅಕ್ಟೋಬರ್ ತಿಂಗಳಿಗಾಗಿ ನಾವು ದೇವರ ಹಸ್ತದಲ್ಲಿ ಒಪ್ಪಿಸ್ಕೊಟ್ಟು ಪ್ರಾರ್ಥಿಸೋಣ. ನಂಬಿಕೆ ಪೂರ್ಣವಾಗಿ ದೇವರ ಮೇಲಿಡ್ರಿ. ಈ ತಿಂಗಳು ವಾಗ್ದಾನಗಳನ್ನು ಅನುಭವಿಸುವ ತಿಂಗಳಾಗಿರ್ತದೆ. ದೇವರ ಮುಂದೆ ನಡೆಸ್ತಾ ಇದ್ದಾರೆ. ಯಾವ ಯೋಜನೆಗಳನ್ನು, ಯಾವ ಭಾರವನ್ನು ನೀವು ಒತ್ತುಕೊಳ್ಬೇಡ್ರಿ. ಅವರು ಕಾಯುವವರು, ಅವರು ನಡೆಸುವವರು, ಅವರೇ ನಡೆಸಿ ನಿಮ್ಮನ್ನು ಸಾಗಿಸ್ತಾರೆ. ದೇವರ ಮುನ್ನಡೆಸುವಿಕೆಯ ತಿಂಗಳು ಇದಾಗಿರುವಾಗ ದೇವರೇ ನಮ್ಮನ್ನು ಮುನ್ನಡೆಸಿ ಆಶೀರ್ವದಿಸ್ತಾರೆ. ನಂಬಿಕೆಯಿಂದ ಪ್ರಾರ್ಥಿಸೋಣವೇ. ಪರಿಶುದ್ಧಾತ್ಮನೇ ನಿಮಗೆ ಸ್ತೋತ್ರಪ್ಪ. ಈ ಅಕ್ಟೋಬರ್ ತಿಂಗಳಿಗಾಗಿ ವಂದನೆ. 9 ತಿಂಗಳು ನಮ್ಮನ್ನು ಕಾದು ಈ 10ನೇ ತಿಂಗಳಲ್ಲಿ ನಿನ್ನ ಕೃಪೆಯನ್ನು ಅನುಭವಿಸುವಂತೆ ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ ಅಪ್ಪ. ಈ ತಿಂಗಳು ನಿನ್ನ ವಾಗ್ದಾನ ಮಾಡಿದಾಗೆ ನಿನ್ನ ಮಕ್ಕಳನ್ನು ನೀನು ಕರುಣಾನಿಧಿಯಾದ ದೇವರು ಅರಣ್ಯದಲ್ಲೂ ಕರ್ತನೆ ಕೈ ಬಿಡದಂತೆ ಅಪ್ಪ ನಡೆಸುವುದಕ್ಕೆ ಮೇಘಸ್ತಂಭವು, ಅಗ್ನಿಸ್ತಂಭವನ್ನು ನೀನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನೀನೇ ನಮ್ಮ ಮುಂದಾಗಿ ಹೋಗುತ್ತೇನೆ ಅಂತ ವಾಗ್ದಾನ ಮಾಡಿದಕ್ಕಾಗಿ ವಂದನೆ. ಈ ತಿಂಗಳು ಪ್ರಿಯ ಮಕ್ಕಳು ಅವರ ಕುಟುಂಬಗಳಲ್ಲಿ ಅದನ್ನು ಅಪ್ಪ ಪ್ರತ್ಯಕ್ಷವಾಗಿ ಅನುಭವಿಸಲಿ ಕರ್ತನೆಪ್ಪ. ನಿನ್ನ ಮೇಘಸ್ತಂಭವೋ, ನಿನ್ನ ಅಗ್ನಿಸ್ತಂಭವೋ ಅವ್ರನ್ನ ಮುನ್ನಡೆಸಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಎಂದಿಗೂ ನಮ್ಮನ್ನು ಅಗಲದಂತೆ, ಬಿಟ್ಟು ಹೋಗದಂತೆ ಇರುವಂಥ ಆ ಸ್ತಂಭಗಳಿಗಾಗಿ ಸ್ತೋತ್ರ. ಅದು ನಮ್ಮನ್ನು ಸುತ್ತಲೂ ಕಾವಲಿರಿಸಿ ವಾಗ್ದಾನದ ಕಡೆಗೆ ಈ ತಿಂಗಳು ನಡೆಸಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರ ಮೇಲೆ ನಿನ್ನ ಕೃಪೆ ಇರಲಿ. ನೀನು ಆಶೀರ್ವಾದ ಮಾಡಿ ನಡೆಸ್ರಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವ್ರು ತಾ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to God Ministries, Bangalore. Phone 9008725814, 9008725815. God bless you.